ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಮ್ಯಾಗಿಗಳನ್ನ ಸುಮಾರು ವಿಧಾನಗಳಲ್ಲಿ ಸುಮಾರು ರೀತಿಯಾಗಿ ಮಾಡಿರ್ತೀರ. ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತಿರೋಂಥ ಈ 2 ವಿಧಾನಗಳಲ್ಲಿ ಮ್ಯಾಗಿನ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಕೂಡ, ಟೇಸ್ಟಿ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ನಾನಿಲ್ಲಿ 1 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ನೋಡಿ ಚೆನ್ನಾಗಿ ಸ್ಕ್ರಂಬಲ್ಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ, ನೀವು ಎಗ್ ಬುರ್ಜಿ ಯಾವ ರೀತಿ ಮಾಡ್ತೀರಿ ನೋಡಿ ಆ ರೀತಿ ಸ್ಕ್ರಂಬಲ್ಡ್ ಮಾಡ್ಕೊಳ್ಳಿ. ಪೂರ್ತಿ ಪುಡಿ ಪುಡಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಆ ಥರ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಹಾಗೆಯೇ ಉಪ್ಪು ಕೂಡ ಹಿಡ್ಕೊಂಡು ಫ್ರೈ ಆಗುತ್ತೆ. ಸಪ್ಪೆ ಸಪ್ಪೆ ಅನಿಸಲ್ಲ. ಉಪ್ಪು ಹಾಕ್ಕೊಂಡು ಈ ಥರ ಸ್ಕ್ರಂಬಲ್ಡ್ ಮಾಡ್ಕೊಳ್ಳಿ ಎಗ್ಗನ್ನು. ನೀವು ಎಷ್ಟು ಮ್ಯಾಗಿ ಮಾಡ್ಕೊಳ್ತೀರಾ ಅನ್ನೋದು ನೋಡ್ಕೊಂಡು ಎಗ್ಗಿನ ಪ್ರಮಾಣವನ್ನು ನೀವು ಮೊಟ್ಟೆ ಪ್ರಮಾಣನ ಹೆಚ್ಚಿಸ್ಕೊಳ್ಬೇಕು. ನಾನು 1 ಪ್ಯಾಕೆಟ್ ಮ್ಯಾಗಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನಲ್ಲಿ ಒಂದೇ ಒಂದು ಮೊಟ್ಟೆನ ಬಳಸಿದ್ದೀನಿ. ಈ ಥರ ನೋಡಿ ಕಟ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಫ್ರೈ ಬೇಕು, ಹಸಿ ಬಿಸಿಯಾಗಿ ಉಳ್ಕೊಬಾರ್ದು. ಹಸಿಯಾಗಿ ಉಳ್ಕೊಂಡ್ರೆ ಸ್ಮೆಲ್ಲು ಹಾಗೇ ಇರುತ್ತೆ. ಹಾಗಾಗಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ನಾನು ಬೇರೆ ಪ್ಲೇಟ್ಗೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ಒಂದೇ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡಿ 1-2 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಚಿಕ್ಕ ಗಾತ್ರದ್ದು 1 ಈರುಳ್ಳಿ, 1 ಅರ್ಧದಷ್ಟು ಟೊಮೆಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಾರ್ನ್ ಇತ್ತು, ಕಾರ್ನ್ ಕೂಡ ನಾನಿಲ್ಲಿ ಬಳಸಿದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಕ್ಯಾರೆಟು ಅಥವಾ ಬೀನ್ಸ್ ಇದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಏನು ತೊಂದರೆ ಇಲ್ಲ. ಪೂರ್ತಿಯಾಗಿ ವೆಜಿಟೇಬಲ್ಸ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇಪ್ಪಿ ನೂಡಲ್ಸ್ ಮಾಡ್ಕೊಳ್ತಿರೋದ್ರಿಂದ ಇಪ್ಪಿನಲ್ಲಿ ಯಾವ ಮಸಾಲೆ ಇರುತ್ತೆ ನೋಡಿ, ಆ ಮಸಾಲೆನ ಇದ್ರ ಜೊತೆಗೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಮಸಾಲೆ ಸೀದೋಗುತ್ತೆ, ತಳ ಹಿಡಿಯುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ನಾನು 1 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀರು ಚೆನ್ನಾಗಿ ಕುದಿ ಬರಬೇಕು, ಅಥವಾ ಹಾಗೆಯೇ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಆಮೇಲೆ ಕುದಿಸ್ಕೋಬೇಕು. ನೀವು ನೋಡಿ ಪೂರ್ತಿಯಾಗಿ ಪುಡಿ ಮಾಡ್ಕೊಂಡಾದರೂ ಹಾಕ್ಕೊಳ್ಳಿ, ಅಥವಾ ಹಾಗೆಯೇ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ಪುಡಿ ಮಾಡಿಕೊಂಡ್ರೆ. ಸೊ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನೋಡಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಅಂದರೆ ಇವಾಗ ಪೂರ್ತಿಯಾಗಿ ಮ್ಯಾಗಿ ಏನಿದೆ ನೋಡಿ ಸಾಫ್ಟಾಗಿ ಬೇಯಬೇಕು. ಅದಕ್ಕೆ 2 ನಿಮಿಷ ನೀವು ಬಿಡಲೇಬೇಕಾಗತ್ತೆ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಟೇಸ್ಟು ಚೆನ್ನಾಗತ್ತೆ. ನಾನು ಖಾರಕ್ಕೆ 1-2 ಹಸಿಮೆಣಸಿನ್ಕಾಯಿ ಬಳಸಿದ್ದೀನಿ ಆಲ್ರೆಡಿ. ಅದಕ್ಕೆ ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ ನಾನಿಲ್ಲಿ. ಮಕ್ಕಳಿಗೆ ಮಾಡಿಕೊಡೋದಾದರೆ ಹಸಿಮೆಣಸಿನ್ಕಾಯನ್ನು ಟೋಟಲಾಗಿ ಸ್ಕಿಪ್ ಮಾಡಿ ಜಸ್ಟ್ ಪೆಪ್ಪರ್ ಪೌಡ್ರನ್ನ ನೀವು ಹಾಕ್ಕೋಬೋದು. ನೋಡಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ಚೆನ್ನಾಗಿ ಕುದೀತಾ ಇರೋವಂಥ ಟೈಮ್ನಲ್ಲಿ ಪೂರ್ತಿ ಗಟ್ಟಿ ಆಗಬೇಕು. ಸ್ವಲ್ಪ ನೀರಿದೆ ನೋಡಿ, ಅದೆಲ್ಲ ನೀರು ಹೋಗಬೇಕು. ಮುಚ್ಚಿ 1-2 ನಿಮಿಷ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸ್ವಲ್ಪ ಪೂರ್ತಿಯಾಗಿ ನೀರು ಖಾಲಿ ಆದರೂ ಕೂಡ ಚೆನ್ನಾಗಾಗಲ್ಲ. ಸ್ವಲ್ಪ ಜ್ಯೂಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಈ ಟೈಮಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 1 ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಹಾಕಿದ್ರೆ ಸಾಕಾಗುತ್ತೆ. ಟೇಸ್ಟು ದುಪ್ಪಟ್ಟಾಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಹೆಚ್ಚು ವೆಜಿಟೇಬಲ್ಸ್ನ ಹಾಕಿ ಕಡಿಮೆ ಮ್ಯಾಗಿನ ಹಾಕಿ ಮಾಡಿಕೊಡಿ ಮಕ್ಕಳಿಗೆ. ವೆಜಿಟೇಬಲ್ಸ್ ಜಾಸ್ತಿ ಹೋದಂಗೆ ಆಗುತ್ತೆ. ಹಾಗೆ ಮೊಟ್ಟೆ ಕೂಡ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಮೊಟ್ಟೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ನಿಮಗೆ ನೀರು ಸ್ವಲ್ಪ ಜ್ಯೂಸಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು 1 ಅರ್ಧ ಸೆಕೆಂಡ್ ಕುದಿಸ್ಕೋಬೇಕು ಅಷ್ಟೇ. ಆವಾಗ ನೀರಿನ ಅಂಶ ಉಳ್ಕೊಳ್ಳುತ್ತೆ, ಜ್ಯೂಸಿಯಾಗಿರುತ್ತೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ಮ್ಯಾಗಿ ಯಾರ್ಯಾರಿಗೆ ಇಷ್ಟ ಅವರು ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇಪ್ಪಿ ನೂಡಲ್ಸ್ ಏನಿರುತ್ತೆ ನೋಡಿ, ಅದನ್ನು ಈ ಥರ ಮಾಡ್ಕೊಂಡು ನೋಡಿ, ಅದೊಂಥರ ಡಿಫ್ರೆಂಟಾಗಿರುವಂಥ ಟೇಸ್ಟ್ ಕೊಡುತ್ತೆ. ಸೊ ಬನ್ನಿ ಇದೇ ಥರ ಮತ್ತೊಂದು ಥರದ ಮ್ಯಾಗಿ ನೂಡಲ್ಸ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಈಸಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡೋದು ನೋಡೋಣ. ನಾನಿಲ್ಲಿ ಇದಕ್ಕೆ 1 ಈರುಳ್ಳಿ, 1 ಕ್ಯಾರೆಟು, ಹಾಗೆ 1 ಟೊಮೆಟೊ, ಹಸಿರು ಮೆಣಸಿನ್ಕಾಯಿಗೆ ಕರಿಬೇವಿನ ಸೊಪ್ಪು ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಅರ್ಧ ಲೀಟರ್ಷ್ಟು ನೀರನ್ನು ಕೂಡ ಹಾಕ್ಕೊಂಡು ಬಿಸಿ ಇಟ್ಟಿದ್ದೀನಿ. ಚೆನ್ನಾಗಿ ನೀರು ಕಾದಿದೆ. ಇವಾಗ ನೋಡಿ 1-2 ಪ್ಯಾಕೆಟ್ ಮ್ಯಾಗಿಯನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮ್ಯಾಗಿ ನೂಡಲ್ಸಿಂದ ಮಾಡ್ಕೊಳ್ತಿರುವಂಥ ಮ್ಯಾಗಿ. 1-2 ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ಸಾಕು, 2 ಹಾಕಿದ್ರೆ. ಈ ಕುದಿಯೋಂಥ ನೀರಿಗೆ ನೋಡಿ ಮ್ಯಾಗಿ ಹಾಕಿದ್ವಲ್ಲ, ಇದಕ್ಕೆ 1-2 ರಿಂದ 3 ಡ್ರಾಪ್ ಆಗೋಷ್ಟು
ನೀವು ಎಣ್ಣೆಯನ್ನು ಕೂಡ ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ ಮ್ಯಾಗಿ. ಹಾಗಾಗಿ ಎಣ್ಣೆ ಕೂಡ ಹಾಕ್ಕೊಳ್ಳಿ. 1-2 ಡ್ರಾಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು, ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅಂಟ್ಕೊಳ್ಳಲ್ಲ. ಇವಾಗ ಇದು ನೋಡಿ 1-2 ನಿಮಿಷ ಬಿಡಬೇಕು ಬಾಯ್ಲ್ ಆಗೋಕ್ಕೆ. ಪೂರ್ತಿ 100% ಬಾಯ್ಲ್ ಮಾಡಬೇಡಿ, ಒಂದು 70-80% ಬಾಯ್ಲ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗೊಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ, ಕಡಾಯಿ. ಇದಕ್ಕೆ ನೋಡಿ ನಾನಿಲ್ಲಿ ಡೈರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ಸ್ ಏನೇನಿದೆ ನೋಡಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇದು ಪಕ್ಕಾ ಸ್ಟ್ರೀಟ್ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇರೋದು. ನಾನು ನೋಡಿ ಆಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ನಾನು ಕ್ಯಾಬೇಜ್ ಕೂಡ ಹಾಕ್ಕೊಂಡಿನಿ ಸ್ವಲ್ಪ ಕಟ್ ಮಾಡಿಕೊಂಡು. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆಮೇಲೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಆ ಬೆಣ್ಣೆ ಎಲ್ಲ ಕರಗ್ತಾ ಹೋಗುತ್ತೆ, ಹಾಗೆ ವೆಜಿಟೇಬಲ್ಸ್ ಕೂಡ ಅದ್ರ ಜೊತೆಗೇ ಫ್ರೈ ಆಗ್ತಾ ಹೋಗುತ್ತೆ. ಅದರದ್ದು ಫ್ಲೇವರ್ ಏನಿರುತ್ತೆ ನೋಡಿ ವೆಜಿಟೇಬಲ್ಸ್ಗೆಲ್ಲ ಹಿಡ್ಕೊಳ್ಳುತ್ತೆ. ಬೆಣ್ಣೆ ಫ್ಲೇವರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಹೊರಗಡೆ ಮ್ಯಾಗಿ ತಿಂದಿರ್ಬೋದು, ವೆಜಿಟೇಬಲ್ ಮ್ಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ಟ್ರೀಟ್ಗಳಲ್ಲೆಲ್ಲ ಮ್ಯಾಗಿ ನೂಡಲ್ಸ್ನ ಹೋಮ್ ಸ್ಟೈಲಲ್ಲೇ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅವರು ಇದೇ ಸ್ಟೈಲಲ್ಲಿ ಮಾಡ್ತಾರೆ, ಹಾಗಾಗಿ ಅಷ್ಟು ಟೇಸ್ಟಿಯಾಗಿ ಬರೋದು. ಇವಾಗ ನೋಡಿ ಕಡಾಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು. ಇವಾಗ ಈ ನೀರೇನಿರುತ್ತೆ ನೋಡಿ ಮ್ಯಾಗಿ ಕುದಿಸಿರೋಂಥ ನೀರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1/2 ಲೀಟ್ರಷ್ಟು ನೀರು ಹಾಕಿದ್ದೆ, ಅದು ಕುದಿಯೋಕ್ಕೆ 1/4 ಲೀಟ್ರಷ್ಟು ನೀರು ಉಳ್ಕೊಂಡಿದ್ದೆ, ಅದನ್ನೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಈ ಥರ ಬಾಯ್ಲ್ ಆಗ್ತಾ ಇರುತ್ತೆ, ಮತ್ತು ಚೆನ್ನಾಗಿ ಕುದಿಸ್ಬೇಕು. ಆ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಏನಿದೆ ಎಲ್ಲವೂ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮ್ಯಾಗಿ ಮಸಾಲ ಪ್ಯಾಕೆಟ್ಸ್ ಏನಿರುತ್ತೆ ನೋಡಿ ಆ 2 ಪ್ಯಾಕೆಟ್ಸು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಕೂಡ, ಖಾರಕ್ಕೋಸ್ಕರ ಜಾಸ್ತಿ ಖಾರ ಇರಲ್ಲ, ಹಾಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಪೆಪ್ಪರ್ ಪೌಡ್ರ್ ತುಂಬಾ ಇಂಪಾರ್ಟೆಂಟ್, ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುವಂಥ ಅದೇ ಪೆಪ್ಪರ್ ಪೌಡ್ರು, ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ, ಅದನ್ನು ಮಾತ್ರ ಹಾಕ್ಕೊಳ್ಳಿ. ನೀವು ಅಚ್ಕಾರದ ಪುಡಿ ಬೇಕಿದ್ರೆ ಸ್ಕಿಪ್ ಮಾಡಿ, ಮಕ್ಳಿಗೆ ಕೊಡೋದಾದರೆ ಅಚ್ಕಾರದ ಪುಡಿ ಹಾಕಬೇಡಿ. ಹಸಿಮೆಣಸಿನ್ಕಾಯಿ ಕೂಡ ನೀವು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಮ್ಯಾಗಿ ಮಸಾಲದಲ್ಲಿ ಆಲ್ರೆಡಿ ಖಾರ ಇರುತ್ತೆ, ಹಾಗಾಗಿ ಮಕ್ಕಳಿಗೆ ಮಾಡಿಕೊಡೋದಾದರೆ ಅದರೆಲ್ಲ ಹಾಕಬೇಡಿ. ಈ ಥರ ನೋಡಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಆ ವೆಜಿಟೇಬಲ್ಸ್ ಪೂರ್ತಿ ಬೆಂದಿರಲ್ಲ, ಜಸ್ಟು ನಾನು ಡೈರೆಕ್ಟು ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸಿದ್ದೀನಿ ಅಷ್ಟೇ ಬೆಣ್ಣೆ ಜೊತೆಗೆ. ಈ ಥರ ಕುದೀತಾ ಇರೋ ಟೈಮ್ನಲ್ಲಿ ನಾನಲ್ಲಿ ಆವಾಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಂಥ ಮ್ಯಾಗಿ ಏನಿದೆ ನೋಡಿ ನೂಡಲ್ಸು, ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂಥರ ಜ್ಯೂಸಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಕೂಡ ಈ ಮೆಥಡಲ್ಲಿ ನಾನೇನು ತೋರಿಸ್ತಿದ್ದೀನಲ್ಲ ಇದೇ ಮೆಥಡಲ್ಲಿ ಮಾಡ್ಕೊಂಡು ನೋಡಿ. ಮೆಥಡ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ನೀವು ಬೇರೆ ಮೆಥಡಲ್ಲಿ ಮಾಡಿದಾಗ ಒಂದು ಟೇಸ್ಟ್ ಬರುತ್ತೆ, ಬೇರೆ ಥರ ಮೆಥಡಲ್ಲಿ ಮಾಡಿದಾಗ ಬೇರೆ ಥರ ಟೇಸ್ಟ್ಗಳು ಬರುತ್ತೆ. ಅದಕ್ಕೆ ನಾನು ಈಗ ತೋರಿಸ್ತಾ ಇದ್ದೀನಿ, ನೀವು ಕೂಡ ಈ ಥರ ನೀವು ಮಾಡ್ಕೊಂಡು ನೋಡಿ. ಈ ಟೇಸ್ಟ್ ನೋಡಿ, ನೀವು ಯಾವಾಗಲೂ ಮಾಡ್ಕೊಳ್ತಿರಲ್ಲ ಆ ಟೇಸ್ಟ್ಗೆ ನೀವು ಹೋಲಿಕೆ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ 1-2 ನಿಮಿಷ ಆದಮೇಲೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸಿಯಾಗಿ ಈ ಥರ ಪ್ಲೇಟ್ಗೆ ಹಾಕ್ಕೊಡ್ತಾರೆ, ಹೋಮ್ ಸ್ಟೈಲಲ್ಲೆಲ್ಲ ಹೊರಗಡೆ ಬಂಡೆಯಲ್ಲಿ ಕೊಡ್ತಾರಲ್ಲ, ಈ ಥರ ಹಾಕಿ ಮೇಲ್ಗಡೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಚೀಸನ್ನು ಹಾಕ್ತಾರೆ ಅವರು. ಚೀಸನ್ನು ಈ ಥರ ತುರಿದು ಹಾಕಿದಾಗ ಆ ಬಿಸಿಯಾಗಿರುವಂಥ ಮ್ಯಾಗಿನಲ್ಲಿ ಈ ಚೀಸ್ ಕರಗಿಬಿಟ್ರೆ ಕ್ರೀಮಿಯಾಗಿ ಯಮ್ಮಿಯಾಗಿರುವಂಥ ಮ್ಯಾಗಿ ನೂಡಲ್ಸ್ ರೆಡಿ ಆಗುತ್ತೆ. ಖಂಡಿತ ಇದನ್ನು ಇದೇ ಮೆಥಡಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ಈ 2 ಮ್ಯಾಗಿ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು. ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ನೀವು ಫಾಲೋ ಮಾಡಿ. ಥ್ಯಾಂಕ್ ಯು.